ಮೇಲೆ ಲೋಕಾಯುಕ್ತ ರೈಡ್ ಆಗಿದೆ ಸರ್. ಬಳ್ಳಾರಿ ಹಾಸ್ಪಿಟಲ್ ಮೇಲೆ ರೈಡ್ ಆಗಿದೆ ಸರ್. ಈಗ ನಾವು ನೋಡಪ್ಪ 4 ಜನ ಮಹಿಳೆಯರು ಬಾಣಂತಿಯರು ಈಗ 5ನೇದಾಗಿದೆ. 4 ಜನ ಸತ್ತಾಗ ನಾವು ಒಂದು ಮೀಟಿಂಗ್ ಮಾಡಿದ್ದೆ, ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡಿದ್ದೀವಿ. ಇವತ್ತು ಮಿನಿಸ್ಟರ್ ಹೋಗ್ತಾ ಇದ್ದಾರೆ ಅಲ್ಲಿಗೆ, ಮತ್ತು ಹೆಲ್ತ್ ಡಿಪಾರ್ಟ್ಮೆಂಟ್ನ ಅಧಿಕಾರಿಗಳು ಕೂಡ ಹೋಗ್ತಾ ಇದ್ದಾರೆ. ಅದು ಯಾಕೆ ಆಗ್ತಾ ಇದೆ ಅಂತಕ್ಕಂಥದ್ದು ನಾವು ಒಂದು ಔಷಧಿ ಅದು ಸರಿ ಇಲ್ಲ, ಅದರಿಂದ ಆಗಿದೆ ಅಂತಕ್ಕಂಥದ್ದು ಮಾಡಿ ಇವನ್ನ ಸಸ್ಪೆಂಡ್ ಮಾಡಿದ್ದು, ಯಾರನ್ನ ಡ್ರಗ್ ಕಂಟ್ರೋಲರ್ ಸಸ್ಪೆಂಡ್ ಮಾಡಿ ಅವ್ರು ಯಾರು ಔಷಧಿ ಸಪ್ಲೈ ಮಾಡಿದ್ರಲ್ಲ ಅವ್ರನ್ನ ಬ್ಲ್ಯಾಕ್ ಲಿಸ್ಟ್ಗೆ ಹಾಕಿದ್ದಾರೆ. ಜೊತೆಗೆ ಒಂದು ಕಮಿಟಿ ಕೂಡ ಮಾಡಿದ್ದು, ಡೆವಲಪ್ಮೆಂಟ್ ಕಮಿಷನರ್ ಅಧ್ಯಕ್ಷತೆಯಲ್ಲಿ ಒಂದು ಕಮಿಟಿ ಕೂಡ ಮಾಡಿದ್ದು. ಅವರು ಒಂದು ವರದಿ ಕೊಡಿ ಅಂತ ಹೇಳಿದ್ದು. ಅವ್ರು ವರದಿ ಕೊಟ್ಟ ಮೇಲೆ ಯಾರು ತಪ್ಪಿತಸ್ಥಿದ್ದಾರೋ ಅವ್ರ ಮೇಲೆ ಕ್ರಮ ತಗೋತೀವಿ. ಈಗಾಗಲೇ ತಗೊಂಡಿದ್ದೀವಿ, ಇನ್ನು ಮುಂದೇನು ಕೂಡ ತಗೋತೀವಿ. ಅದು ಪರಿಹಾರ 2 ಲಕ್ಷ ಕೋಟಿ ಕಡಿಮೆ ಆಯ್ತು ಅನ್ಸಲ್ಲ ಸರ್? ಬೇರೆ ಬೇರೆ ಕೋಮು ಸೌಹಾರ್ದ ಗಲಾಟೆ ಆದ್ರೆ 5 ಲಕ್ಷ 10 ಲಕ್ಷ ಪರಿಹಾರ ಕೊಡ್ತಾರೆ, ಜೀವಗಳು ಹೋಗಿದೆ. ಆದ್ರೆ ಬರೀ 2 ಲಕ್ಷ ಕೊಟ್ಟಿರೋದು ಸರಿ ಇಲ್ಲ ಅಂತ ಯಾರು ನೀನು ಹೇಳ್ತಾ ಇದ್ದೆ? ಅಲ್ಲ ಸರ್, ಜನಗಳು ಕೂಡ ಕೇಳ್ತಾ ಇದ್ದಾರೆ ಸರ್. ಯಾವ ಜನಗಳು? ಕುಟುಂಬಸ್ಥರು ಕೇಳ್ತಾ ಇದ್ದಾರೆ ಸರ್, ಅವ್ರ ದುಡ್ಡು ಕಡಿಮೆ ಆಯ್ತು ಅಂತ ಸರ್. ಈಗ ಏನಂತ ಏಕಾಗಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಸರ್ ಇವತ್ತು. ಏನು ಶ್ರೀರಾಮುಲು ಮೇಲೆ ಲೋಕಾಯುಕ್ತ ರೈಡ್ ಆಗಿದೆ ಸರ್. ಬಳ್ಳಾರಿ ಹಾಸ್ಪಿಟಲ್ ಮೇಲೆ ರೈಡ್ ಆಗಿದೆ ಸರ್. ಈಗ ನಾವು ನೋಡಪ್ಪ 4 ಜನ ಮಹಿಳೆಯರು ಬಾಣಂತಿಯರು ಈಗ 5ನೇದಾಗಿದೆ. 4 ಜನ ಸತ್ತಾಗ ನಾವು ಒಂದು ಮೀಟಿಂಗ್ ಮಾಡಿದ್ದೆ, ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡಿದ್ದೀವಿ. ಇವತ್ತು ಮಿನಿಸ್ಟರ್ ಹೋಗ್ತಾ ಇದ್ದಾರೆ ಅಲ್ಲಿಗೆ, ಮತ್ತು ಹೆಲ್ತ್ ಡಿಪಾರ್ಟ್ಮೆಂಟ್ನ ಅಧಿಕಾರಿಗಳು ಕೂಡ ಹೋಗ್ತಾ ಇದ್ದಾರೆ. ಅದು ಯಾಕೆ ಆಗ್ತಾ ಇದೆ ಅಂತಕ್ಕಂಥದ್ದು ನಾವು ಒಂದು ಔಷಧಿ ಅದು ಸರಿ ಇಲ್ಲ, ಅದರಿಂದ ಆಗಿದೆ ಅಂತಕ್ಕಂಥದ್ದು ಮಾಡಿ ಇವನ್ನ ಸಸ್ಪೆಂಡ್ ಮಾಡಿದ್ದು, ಯಾರನ್ನ ಡ್ರಗ್ ಕಂಟ್ರೋಲರ್ ಸಸ್ಪೆಂಡ್ ಮಾಡಿ ಅವ್ರು ಯಾರು ಔಷಧಿ ಸಪ್ಲೈ ಮಾಡಿದ್ರಲ್ಲ ಅವ್ರನ್ನ ಬ್ಲ್ಯಾಕ್ ಲಿಸ್ಟ್ಗೆ ಹಾಕಿದ್ದಾರೆ. ಜೊತೆಗೆ ಒಂದು ಕಮಿಟಿ ಕೂಡ ಮಾಡಿದ್ದು, ಡೆವಲಪ್ಮೆಂಟ್ ಕಮಿಷನರ್ ಅಧ್ಯಕ್ಷತೆಯಲ್ಲಿ ಒಂದು ಕಮಿಟಿ ಕೂಡ ಮಾಡಿದ್ದು. ಅವರು ಒಂದು ವರದಿ ಕೊಡಿ ಅಂತ ಹೇಳಿದ್ದು. ಅವ್ರು ವರದಿ ಕೊಟ್ಟ ಮೇಲೆ ಯಾರು ತಪ್ಪಿತಸ್ಥಿದ್ದಾರೋ ಅವ್ರ ಮೇಲೆ ಕ್ರಮ ತಗೋತೀವಿ. ಈಗಾಗಲೇ ತಗೊಂಡಿದ್ದೀವಿ, ಇನ್ನು ಮುಂದೇನು ಕೂಡ ತಗೋತೀವಿ. ಅದು ಪರಿಹಾರ 2 ಲಕ್ಷ ಕೋಟಿ ಕಡಿಮೆ ಆಯ್ತು ಅನ್ಸಲ್ಲ ಸರ್? ಬೇರೆ ಬೇರೆ ಕೋಮು ಸೌಹಾರ್ದ ಗಲಾಟೆ ಆದ್ರೆ 5 ಲಕ್ಷ 10 ಲಕ್ಷ ಪರಿಹಾರ ಕೊಡ್ತಾರೆ, ಜೀವಗಳು ಹೋಗಿದೆ. ಆದ್ರೆ ಬರೀ 2 ಲಕ್ಷ ಕೊಟ್ಟಿರೋದು ಸರಿ ಇಲ್ಲ ಅಂತ ಯಾರು ನೀನು ಹೇಳ್ತಾ ಇದ್ದೆ? ಅಲ್ಲ ಸರ್, ಜನಗಳು ಕೂಡ ಕೇಳ್ತಾ ಇದ್ದಾರೆ ಸರ್. ಯಾವ ಜನಗಳು? ಕುಟುಂಬಸ್ಥರು ಕೇಳ್ತಾ ಇದ್ದಾರೆ ಸರ್, ಅವ್ರ ದುಡ್ಡು ಕಡಿಮೆ ಆಯ್ತು ಅಂತ ಸರ್. ಈಗ ಏನಂತ ಏಕಾಗಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಸರ್ ಇವತ್ತು. ಏನು ಶ್ರೀರಾಮುಲು